ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಲ್ಲು ಬಾಣ ಮಾಡ್ತಾ ಇದ್ದೀನಿ. ಇದ್ಯಾಕೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇರ್ಬೋದು ನೀವು. ನನ್ನ ಮಗನ ರಾಮನ್ ಥರ ರೆಡಿ ಮಾಡಿ ಫೋಟೋ ಶೂಟ್ ಮಾಡೋಣ ಅಂತ ಈ ಥರ ಮಾಡ್ತಾ ಇದ್ದೀನಿ. ಫಸ್ಟು ಬಿಲ್ ಥರ ಅರ್ಧ ಶೇಪ್ನ ನಾನು ಒಂದು ಪೇಪರಲ್ಲಿ ಬಿಡಿಸ್ಕೊತಾ ಇದ್ದೀನಿ ರೆಫ್ರೆನ್ಸ್ಗೋಸ್ಕರ. ಆಮೇಲೆ ಈ ಪೇಪರ್ನ ಕಟ್ ಮಾಡ್ಕೋತಾ ಇದ್ದೀನಿ. ಅರ್ಧ ಬಿಲ್ ಮಾತ್ರ ಬಿಡಿಸಿದ್ದೀನಿ. ಈಗ ಇದನ್ನೇ ಒಂದು ರೆಟ್ ತೊಗೊಂಡಿದ್ದೀನಿ. ಆ ರೆಟ್ ಮೇಲೆ ಈ ಥರ ಡ್ರಾ ಮಾಡ್ಕೋತಾ ಇದ್ದೀನಿ ಅದ್ರ ಶೇಪ್ ಪ್ರಕಾರನೇ. ಸ್ವಲ್ಪ ಪೆನ್ ಸರಿಯಾಗಿ ಬರಿತಾ ಇರಲಿಲ್ಲ, ಅದಕ್ಕೋಸ್ಕರ ಡಾರ್ಕಾಗಿ ಮಾಡ್ತಾ ಇದ್ದೀನಿ. ಈ ಥರ ಇಲ್ಲದೆ ಇದ್ದರೆ ನೀವು ಕಾರ್ಬನ್ ಪೇಪರ್ ತೊಗೊಂಡ್ಬೇಕಿದ್ರು ಟ್ರೇಸ್ ಮಾಡ್ಬೋದು, ಬಟ್ ನನಗೆ ಇದು ಈಸಿ ಅಂತ ಅನ್ನಿಸ್ತು. ಇದಾದಮೇಲೆ ಮಧ್ಯದಲ್ಲಿ ಈ ಥರ ಶೇಪ್ ಮಾಡಿ ಮತ್ತು ಇನ್ನು ಅರ್ಧ ಬಿಲ್ನು ಕೂಡ ಇದನ್ನೇ ಸ್ವಲ್ಪ ಟರ್ನ್ ಮಾಡಿ ಡ್ರಾ ಮಾಡ್ಕೋತಾ ಇದ್ದೀನಿ. ಡ್ರಾ ಮಾಡಿದ್ಮೇಲೆ ಇದನ್ನ ಕಟ್ ಮಾಡಿಕೊಂಡೆ ಬಿಲ್ನ ಶೇಪಲ್ಲಿ. ನೆಕ್ಸ್ಟ್ ಇದಾದಮೇಲೆ ಒಂದು ಗೋಲ್ಡ್ ಕಲರ್ ಪೇಪರ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಈ ಬಿಲ್ನ ಅಂಟಿಸ್ಬೇಕು ಅಂತ ಫಸ್ಟು ನಾನು ಇದಕ್ಕೆ ಫೆವಿಕಾಲ್ ಹಾಕೋತಾ ಇದ್ದೀನಿ. ನಾರ್ಮಲ್ ಗಮ್ ಅಂಟುತ್ತೋ ಇಲ್ವೋ ಅಂತ ಹೇಳಿ ಫೆವಿಕಾಲ್ ಹಾಕಿ ಫಸ್ಟು ನೀಟಾಗಿ ಫುಲ್ ಕವರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಫುಲ್ ಫೆವಿಕಾಲ್ನ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಇದನ್ನ ನಾನು ಡೈರೆಕ್ಟಾಗಿ ಗೋಲ್ಡ್ ಪೇಪರ್ ಮೇಲೆ ಇಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಸ್ವಲ್ಪ ಈ ಥರ ಪ್ರೆಸ್ ಮಾಡೋದ್ರಿಂದ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ಇದಾದಮೇಲೆ ಸ್ವಲ್ಪ ಹೊತ್ತು ಆರಿದ ಮೇಲೆ ಅದನ್ನ ಈ ಥರ ಒಂದು ಬ್ಲೇಡ್ ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಒಂದು ಸೈಡ್ ಆಯ್ತಲ್ವ, ಇನ್ನೊಂದು ಸೈಡ್ಗೂ ಅಷ್ಟೇ ಈ ಥರ ಗಮ್ ಹಾಕ್ತಾ ಇದ್ದೀನಿ. ನೀವು ಒಂದೇ ಸೈಡ್ ಬೇಕಿದ್ರೂ ಮಾಡ್ಕೋಬೋದು, ಬಟ್ ಎರಡು ಸೈಡ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು, ಯಾಕಂದರೆ ಯಾವ ಕಡೆ ಬೇಕಿದ್ರೂ ಇಡ್ಬೋದು ನೀವು. ಸೊ ಈಗ ಮೊದಲಿಗೆ ಮಾಡಿದ್ನಲ್ಲ ಅದೇ ಥರನೇ ಈಗ ಮತ್ತೆ ಒಂದ್ಸಲ ಇದನ್ನ ಅಂಟಿಸಿ ಮತ್ತೆ ಆರೋವರೆಗೂ ಬಿಟ್ಟು ಮತ್ತೆ ಇದನ್ನ ಅದೇ ಸೇಮ್ ಬ್ಲೇಡಿಂದ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ರ್ಯಾಪ್ ಮಾಡ್ತಾ ಹೋಗ್ಬೋದು, ಬಟ್ ನಂಗೆ ಇದು ಈಸಿ ಅನಿಸ್ತು, ಕಮ್ಮಿ ಟೈಮಲ್ಲಿ ಆಗೋಂಥದ್ದು ಬೇಕಿತ್ತು ನನಗೆ. ಸೊ ಇದಾದಮೇಲೆ ಬಿಲ್ ಮಾಡೋಣ ಅಂತ ಹೇಳಿ ಲೈನ್ಸ್ ಹಾಕೋತಾ ಇದ್ದೀನಿ. ಅದೇ ರಟ್ ತೊಗೊಂಡು ಸ್ಟ್ರೈಟ್ ಲೈನ್ಸ್ ಹಾಕೋತಾ ಇದ್ದೀನಿ. ಬಿಲ್ನ ನೀವು ಈ ಥರ ಬೇಕಿದ್ರೂ ಮಾಡ್ಕೋಬೋದು, ಡೈರೆಕ್ಟಾಗಿ ಬಿಲ್ ಶೇಪ್ನೇ ಡ್ರಾ ಮಾಡಿಬಿಟ್ಟು ಕಟ್ ಮಾಡ್ಕೋಬೋದು, ಬಟ್ ನನಗೆ ಇದೇನೋ ಕರೆಕ್ಟ್ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಫಸ್ಟ್ ಈ ಥರ ಲೈನ್ಸ್ ಹಾಕೊಂಡ್ಬಿಟ್ಟು ಅದನ್ನ ಉದ್ದುದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಕಟ್ ಮಾಡ್ಕೊಂಡಾದಾದಮೇಲೆ ಈಗ ನೆಕ್ಸ್ಟು ಬಿಲ್ದು ಟ್ರ್ಯಾಂಗಲ್ ಶೇಪು ಮತ್ತು ಇದು ಚಂದ್ರನ್ ಶೇಪು ಯಾವುದೆಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ಸುಮ್ಮನೆ ಡ್ರಾ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು 2-3 ಶೇಪ್ನಷ್ಟೇ ಡ್ರಾ ಮಾಡಿದೆ. ಫಸ್ಟ್ ಈ ಥರ ನೀಟಾಗಿ ಡ್ರಾ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಸ್ಕೇಲೇನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಇದಾದಮೇಲೆ ಈ ಬಿಲ್ದು ಅಷ್ಟೇ ಕಡ್ಡಿ ಥರ ಮಾಡಿದ್ನಲ್ಲ, ಇದನ್ನೂ ಅಷ್ಟೇ ಈ ಫಸ್ಟ್ಗೆ ಪೇಪರ್ಗೆ ಫುಲ್ ಅಂಟಿಸ್ಬಿಡ್ತೀನಿ. ಬಿಲ್ಲಿಂದು ಮುಂದಿನ ಭಾಗ ಆಯಿತು ಎಲ್ಲನೂ ಅಷ್ಟೇ ಪ್ರತಿಯೊಂದನ್ನು ಹಿಂಗೆ ಪೇಪರ್ಗೆ ಅಂಟಿಸ್ತಾ ಹೋಗ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಒಣಗಕ್ಕೆ ಟೈಮ್ ಬೇಕಲ್ಲ, ಎಲ್ಲ ಒಟ್ಟಿಗೆ ಅಂಟಿಸ್ಬಿಟ್ರೆ ಆಮೇಲೆ ಈಸಿ ಆಗಿಬಿಡುತ್ತೆ ಅಂತ ಹೇಳಿ ಈಗ ಒಂದೊಂದಾಗಿ ಅಂಟಿಸ್ತಾ ಇದ್ದೀನಿ. ಅಂಟಿಸೋದಾದಮೇಲೆ ಇವನ್ನೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಟ್ ಮಾಡ್ಕೊಳ್ಳೋದಾದಮೇಲೆ ಮತ್ತೆ ಈಗ ಬಿಲ್ನ ನೀಟಾಗಿ ಅರೇಂಜ್ ಮಾಡಬೇಕಲ್ವ, ಅದು ನಾನು ಡಿಫ್ರೆಂಟ್ ಶೇಪ್ಸ್ ಮಾಡಿದ್ದೀನಲ್ಲ, ಡೈರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಬಟ್ ನಾನು ಈ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಈ ಥರ ಬಿಲ್ನ ಈ ಥರ ಅಂಟಿಸ್ಕೊತಾ ಇದ್ದೀನಿ. ಒಂದು ಕಡೆ ಮಾತ್ರ ಕಲರ್ ಪೇಪರ್ನ ಅಂಟಿಸಿರೋದು ಗೋಲ್ಡ್ ಕಲರ್ದು. ಬೇಕಿದ್ರೆ ನೀವು ಎರಡೂ ಕಡೆ ಅಂಟಿಸೋದು ಒಳ್ಳೆಯದು ಅಂತ ಅನಿಸುತ್ತೆ, ಬಟ್ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಒಂದೇ ಕಡೆ ಅಂಟಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಬೇರೆ ಬೇರೆ ಶೇಪ್ಸ್ ಏನು ಮಾಡಿದ್ನಲ್ಲ ಅದನ್ನೂ ಅಷ್ಟೇ ಈ ಥರ ಬಿಲ್ಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ಒಂದು 5-6 ಮಾಡ್ಕೊಂಡಿದ್ದೀನಿ ಅಷ್ಟೇ. ಟ್ರಯಾಂಗಲ್ ಶೇಪ್ ಇರುತ್ತೆ, ಜಾಸ್ತಿ ಮಾಡಿದ್ದೀನಿ, ಅದಾದರೆ ಈಸಿ ಆಗಿರುತ್ತೆ ಅಂತ ಹೇಳಿ ಒಂದು 6 ಬಿಲ್ನ ಮಾಡ್ಕೊಂಡಿದ್ದೀನಿ. 2 ಹಾಫ್ ಚಂದ್ರನ ಥರ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲೊಂದು ಬುಕ್ದು ಕ್ಲಾಸ್ಮೇಟ್ ಬುಕ್ದು ರೆಡ್ ತೊಗೊಂಡಿದ್ದೀನಿ. ಇದು ಬತ್ತಳಿಕೆ ಅಂತಾರಲ್ಲ ಅದನ್ನು ಮಾಡೋಕ್ಕೋಸ್ಕರ ಇದಕ್ಕೆ ರೆಡ್ ಕಲರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಡಿಫ್ರೆಂಟ್ ಬೇರೆ ಯಾವ ಕಲರ್ ನಿಮ್ಗೆ ಇಷ್ಟನೋ ಅದನ್ನೇ ಯೂಸ್ ಮಾಡ್ಕೋಬೋದು. ಇದಾದಮೇಲೆ ಅದನ್ನ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ರೋಲ್ ಮಾಡ್ಕೋತಾ ಇದ್ದೀನಿ. ರೋಲ್ ಮಾಡಿಕೊಂಡು ಇದನ್ನ ಅಂಟಿಸ್ಬೇಕು. ಸ್ವಲ್ಪ ಅಂಟಿಸೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇದು ನಾನು ಆ್ಯಕ್ಚುಲಿ ಅಂಟಿಸ್ಬಿಟ್ಟು ಒಂದು ಭಾರವಾಗಿರೋದಿಟ್ಟೆ, ಆಮೇಲೆ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಕೆಳಗಡೆ ಕವರ್ಡ್ ಆಗಿರಬೇಕಲ್ಲ, ಸೊ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿದರೆ ಹೆಂಗಾಗುತ್ತೆ ಅಂತ ನೋಡ್ತಾ ಇದ್ದೀನಿ. ಫೋಲ್ಡ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇದಕ್ಕೋಸ್ಕರ ಈಗ ಫೆವಿಕಾಲ್ ಅಂಟಿಸ್ತಾ ಇದ್ದೀನಿ. ಅಲ್ಲಲ್ಲಿಗೆ ಅಂಟಿಸಿ ನೋಡಿ, ಇಲ್ಲಿ ನೀಟಾಗಿ ಅಂಟಬೇಕಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿ ಫೆವಿಕಾಲ್ ಹಾಕ್ತಾ ಇದ್ದೀನಿ. ಫೆವಿಕಾಲ್ ಹಾಕಿ ನೋಡಿ ಈ ಥರ ಅಂಟಿಸಿ ಅದ್ರ ಮೇಲೆ ಒಂದು ನನ್ನ ಮಗಳದ್ದು ಬಾಟ್ಲ್ ಇಟ್ಟಿದ್ದೀನಿ ಅದರೊಳಗಡೆ, ಅದು ಅಂಟ್ಕೊಳ್ಳೋವರೆಗೂ. ನೆಕ್ಸ್ಟ್ ಇದಾದಮೇಲೆ ಇಲ್ಲೊಂಥರ ಲೇಸ್ ಥರ ನಾನೇ ಕಟ್ ಮಾಡ್ಕೊಂಡಿದ್ದೀನಿ ಗೋಲ್ಡ್ ಕಲರ್ ಪೇಪರಿಂದ. ಬರೀ ಪ್ಲೇನ್ ರೆಡ್ ಆಗಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಈ ಥರ ಗೋಲ್ಡ್ ಕಲರ್ದು ಡಿಸೈನ್ ಇರಲಿ ಅಂತ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ್ದಾದ್ರು ಲೇಸ್ ಇದ್ದರೆ ಅದು ಉಪಯೋಗಿಸ್ಕೋಬೋದು. ನನಗೆ ಲೇಸ್ ಎಲ್ಲ ಅವೈಲೇಬಲ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನೇ ಈ ಥರ ಮಾಡೋಣ ಅಂತ ಹೇಳಿ ಈ ಥರ ಅಂಟಿಸ್ಕೊಂಡೆ. ಮೇಲೆ ಈ ಥರ ಅಂಟಿಸ್ಕೊಂಡೆ, ಕೆಳಗಡೆ ಮಾಮೂಲಿ ಉದ್ದಕ್ಕಿರೋ ಒಂದು ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನೂ ಅಷ್ಟೇ ಈ ಥರ ಗಮ್ ಹಾಕಿ ನೀಟಾಗಿ ಕೆಳಗಡೆಗೆ ಅಂಟಿಸ್ಕೊತಾ ಇದ್ದೀನಿ. ಯಾಕಂದರೆ ಅಂಟಿಸೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಫುಲ್ ಪ್ಲೇನ್ ಥರ ಇದ್ದರೆ ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ. ನೋಡಿ ಬತ್ತಳಿಕೆ ಎಲ್ಲ ಈ ಥರ ರೆಡಿ ಆಯಿತು.
ಪೂರ್ತಿ ಕಂಪ್ಲೀಟ್ ಆದಮೇಲೆ ಬತ್ತಳಿಕೆ ಈ ಥರ ಕಾಣಿಸ್ತಾ ಇದೆ. ಒಂಥರ ರೆಡ್ ಕಲರ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಆಮೇಲೆ ಇದರೊಳಗಡೆ ಬಿಲ್ ಇಟ್ಟು ನೋಡಬೇಕು. ನನಗೆ ಜಾಸ್ತಿ ಉದ್ದ ಆದರೆ ಅದನ್ನ ಕಟ್ ಮಾಡಿಬಿಡೋಣ ಅನ್ಕೋತಾ ಇದ್ದೀನಿ. ಏನೋ ಕರೆಕ್ಟಾಗಿದೆ ಅನಿಸುತ್ತೆ, ಹೆಂಗೂ ಇಟ್ಟು ತೆಗಿಯೋದಲ್ವ. ನೆಕ್ಸ್ಟು ಒಂದು ಬಿಲ್ಗೆ ಮಾತ್ರ ನಾನು ಈ ಕಡೆ ಕೆಳಗಡೆ ಅದೊಂದು ಶೇಪ್ ಥರ ಇರುತ್ತಲ್ಲ, ಇದನ್ನ ಅಂಟಿಸ್ಕೋತಾ ಇದ್ದೀನಿ. ನಂಗೆ ಇದು ನೋಡ್ತಾ ಇದ್ರೆ ಸೇವ್ ಬಟನ್ ಥರ ಅನಿಸ್ತಾ ಇದೆ. ನೆಕ್ಸ್ಟು ಇದಕ್ಕೆ ಬಿಲ್ಗೆ ನಾನು ದಾರ ಸುತ್ತಬೇಕಿತ್ತಲ್ವ, ನನ್ನ ಹತ್ರ ವೈಟ್ ಕಲರ್ ದಾರ ಮಾತ್ರ ಇತ್ತು. ಅದಕ್ಕೆ ನಾನು ಅರಿಶಿನ ಹಾಕ್ಕೊಂಡು ಒಂದು ಯೆಲ್ಲೋ ಕಲರ್ ಮಾಡ್ಕೊಂಡಿದ್ದೀನಿ. ಗೋಲ್ಡ್ ಕಲರ್ ಬೇರೆ ದಾರ ಇರಲಿಲ್ಲ. ಸೊ ಫಸ್ಟ್ ಈ ಥರ ಕಟ್ತಾ ಇದ್ದೀನಿ. ನಾಟ್ ಹಾಕಿಬಿಟ್ಟು ಒಂದೆರಡು ರೌಂಡು ಸುತ್ತಿ ನೆಕ್ಸ್ಟ್ ಕೆಳಗಡೆಗೂ ಅಷ್ಟೇ ಅದೇ ಥರ ಸುತ್ಕೋಬೇಕಾಗತ್ತೆ. ಸ್ವಲ್ಪ ಬಿಲ್ಲು ಮಣಿಬೇಕಿತ್ತು ಅಂತ ಅನ್ನಿಸ್ತು ನನಗೆ, ಬಟ್ ಮನ್ಸಿದ್ರೆ ಅದು ಒಂಥರ ಆಡಾಗಿ ಕಾಣಿಸ್ತಾ ಇತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.